ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಳ್ಳಿ ಕಡೆ ತರಕಾರಿ ಸಾಂಬಾರು ಮಾಡೋದು ಯಾವ ರೀತಿ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹಳ್ಳಿಯವರನ್ನು ತುಂಬಾ ಫಾಲೋ ಮಾಡ್ತೀನಿ. ಯಾಕಂತಂದರೆ ಹಳ್ಳಿಯವರು ಅಷ್ಟು ರುಚಿಯಾಗಿ ಮಾಡ್ಕೊಂಡು ತಿಂತಾರೆ. ಅವರು ಪಾತ್ರೆನಲ್ಲೇ ಮಾಡೋದು ಜಾಸ್ತಿ ಫ್ರೆಂಡ್ಸ್. ಸ್ಟವ್ ಇದ್ದರೂ ಕೂಡ ಪಾತ್ರೆನೇ ಉಪಯೋಗಿಸ್ತಾರೆ, ಕುಕ್ಕರನ್ನು ಉಪಯೋಗಿಸಲ್ಲ. ಕುಕ್ಕರಲ್ಲಿ ಸರಿಯಾಗಿ ಎಲ್ಲ ಸೀದೋಗುತ್ತೆ ಅಂತ ಹೇಳಿ ಕುಕ್ಕರನ್ನು ಅವರು ಉಪಯೋಗಿಸಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾನು ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕಾಳು, ತರಕಾರಿ, ಬೇಳೆ ಎಲ್ಲ ಹಾಕಿ ಮಾಡಿದ್ದೀನಿ. ಹಾಗಾದರೆ ಈ ತರಕಾರಿ, ಕಾಳು, ಬೇಳೆ ಸಾರು ಮಾಡೋದು ಹೇಗೆ ಅಂತ, ರೈತರು ಮಾಡುವಂಥ ಸಾಂಬಾರನ್ನು ನಾವು ಇವತ್ತು ಮಾಡ್ತೀನೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಅಲಸಂದಿ ಕಾಳು, ಬಿಳಿ ಅಲಸಂದಿ ಕಾಳು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕಡಲೆಕಾಳು ಅಂತಂದರೆ ಕಾಬೂಲ್ ಕಡಲೆಕಾಳನ್ನು ತೆಗೆದುಕೊಳ್ತಾ ಇದ್ದೀನಿ. ಕಾಬೂಲ್ ಕಡಲೆಕಾಳದ್ದು ಮತ್ತು ಮಾಮೂಲಿ ಕಡಲೆಕಾಳು ತಗೋಬೇಡಿ, ಯಾಕಂತಂದರೆ ನೆನೆಯಲ್ಲ ಅದು ಬೇಗ. ಮತ್ತು ಅದರ ಜೊತೆಗೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಇಷ್ಟು ನಾವು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಳ್ಳೋ ತನಕ ನೆನೆಸೋಣ ಅಷ್ಟೇ. ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಳ್ಳೋ ತನಕ ನೆನೆಸ್ಬೇಕು. ಒಂದು ಆಲೂಗಡ್ಡೆ, ಸ್ವಲ್ಪ ಹುರುಳಿಕಾಯಿ, ಒಂದು 4 ಬದ್ನೆಕಾಯಿ, 5 ಮೂಲಂಗಿನ ತೆಗೆದುಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೀರಲ್ಲಿ ಹಾಕ್ತೀನಿ. ಈಗ ನಾವು ಈ ಪಾತ್ರೆಗೆ ನೋಡಿ, ಅರ್ಧ ಪಾತ್ರೆಗೆ ನೀರನ್ನು ಇಟ್ಟಿದ್ದೀನಿ. ಮತ್ತು ಕಾಳುಗಳನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ, ಸೇರಿಸ್ತಾ ಇದ್ದೀನಿ. ಮತ್ತು ಬೇಳೆನ ಸ್ವಲ್ಪ ತೆಗೆದುಕೊಂಡಿದ್ದೀನಿ, ಬೇಳೆ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬೇಯಲಿ. ಪಾತ್ರೆನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಎಲ್ಲರೂ ಪಾತ್ರೆನಲ್ಲಿ ಮಾಡೋದು ಕಲ್ತ್ಕೊಳ್ಳಿ ಅಂತ. ಪಾತ್ರೆಯಲ್ಲಿ ಮಾಡುವಷ್ಟು ರುಚಿ ಕುಕ್ಕರಲ್ಲಿ ಮಾಡಿದರೆ ಇರಲ್ಲ ಫ್ರೆಂಡ್ಸ್. ತರಕಾರಿ ಸಾಂಬಾರಾಗಲಿ ಯಾವುದೇ ಸಾಂಬಾರಾಗಲಿ ಅಷ್ಟು ರುಚಿಯಾಗಿರುತ್ತೆ ಪಾತ್ರೆಯಲ್ಲಿ. ಅದಕ್ಕಾಗಿ ನಾನು ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಈಗ ಒಂದು ಈರುಳ್ಳಿನ ಸುಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಈಗ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ನಾವು ಕಾಯಿನ ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದನ್ನು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ನೋಡಿ, 1 ಗಡ್ಡೆ ಬೆಳ್ಳುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ನಾನು 2/4 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಮಿಕ್ಸ್ ಮಸಾಲೆ ಪುಡಿ 4 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿರುವಂಥ ಮಿಕ್ಸ್ ಮಸಾಲೆ ಪುಡಿ ಯಾವುದೇ ಆದರೂ ಉಪಯೋಗಿಸ್ಕೋಬೋದು. ಮಸಾಲೆ ಎಲ್ಲ ಬೆಂದಿದೆ ಫ್ರೆಂಡ್ಸ್. ಮಸಾಲೆನ ತರಕಾರಿ ಎಲ್ಲ ಬೆಂದಿದೆ. ಮಸಾಲೆನ ಸೇರಿಸೋಣ. ಜಾರನ್ನು ತೊಳೆಯೋಕ್ಕೆ ಮಾತ್ರ ನಾವು ನೀರನ್ನು ಸೇರಿಸ್ಕೊಳ್ಳೋಣ, ಜಾಸ್ತಿ ನೀರು ಸೇರಿಸೋದು ಬೇಡ. ಮಸಾಲೆ ಎಲ್ಲ ಸೇರಿಸಿದ್ದೀನಿ. ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಮಸಾಲೆ ನೀಟಾಗಿ ಬೇಯಬೇಕು ಇನ್ನು ತರಕಾರಿ ಜೊತೆ. ಅನಂತರ ತೋರಿಸ್ತೀನಿ ಸಾಂಬಾರು. ಇನ್ನೇನು 1 ನಿಮಿಷದಲ್ಲಿ ಸಾಂಬಾರು ಆಗುತ್ತೆ. ಎಲ್ಲ ಕುದಿಸಿದ್ದೀನಿ ಚೆನ್ನಾಗಿ. ಸಾಂಬಾರು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಯಾಕಂತಂದರೆ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡಿದ್ದೀನಿ ಸಾಂಬಾರು. ಈಗ ನಾವು ಒಗ್ಗರಣೆ ಕೊಡೋಣ ಸಾಂಬಾರಿಗೆ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಅದರ ಜೊತೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸೇರಿಸಿದ್ದೀನಿ. ಅಷ್ಟನ್ನು ಫ್ರೈ ಆಗಲಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಅಷ್ಟೇ ಹಾಕಿರೋದು. ಒಗ್ಗರಣೆ ರೆಡಿಯಾಗಿದೆ. ಈಗ ನಾವು ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಸಿಮ್ಮನ್ನು ಡೌನ್ ಮಾಡ್ಕೋಬೇಕು ಮೊದಲು. ಸಾಂಬಾರು ಇಲ್ಲಾಂದರೆ ಸಿಡಿಯುತ್ತೆ, ಅದರಿಂದಾಗಿ ಈಗ ಒಗ್ಗರಣೆ ಸೇರಿಸೋಣ.
ಸಾಂಬಾರು ರೆಡಿ ಆಯಿತು. ಒಂದು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿ ಅನಂತರ ತೆಗಿಯೋಣ. ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಈಗ ನಾನು ಸ್ಟವನ್ನು ಆಫ್ ಮಾಡ್ತೀನಿ. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಬದನೆಕಾಯಿ, ಆಲೂಗಡ್ಡೆ ಅಂಥದ್ದೆಲ್ಲ ಕರಗೋಗುತ್ತೆ ನಾವು ಕುಕ್ಕರಲ್ಲಿ ಮಾಡಿದರೆ. ನೋಡಿ, ಪಾತ್ರೆಯಲ್ಲಿ ಮಾಡಿದರೆ ಯಾವುದೇ ತರಕಾರಿನೂ ಕರಗೋಗಲ್ಲ. ಅದರಿಂದಾಗಿ ತರಕಾರಿನ ತುಂಬಾ ಚೆನ್ನಾಗಿ ಇರುತ್ತೆ, ನಾವು ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ ಅಂತ ನಾವು ಪಾತ್ರೆಯಲ್ಲಿ ಮಾಡೋದು. ನಾನು ಹಳ್ಳಿ ಕಡೆ ಹಳೆಯವರು ಮಾಡುವಂತಹ ಯಾವ ರೀತಿ ಮಾಡ್ತಾರೆ ಅಂತ ಅವರನ್ನು ನಾನು ಜಾಸ್ತಿ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಹೀಗೆ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಆಯಿತು ಸಾರು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಹಳೆ ಕಾಲದ ರೆಸಿಪೀಸ್ ಎಲ್ಲ ನಾವು ಫಾಲೋ ಮಾಡೋಣ. ರೈತರು ಮಾಡುವಂತಹ ಸಾಂಬಾರುಗಳನ್ನು ತಿನ್ನೋಣ ಬನ್ನಿ. ಥ್ಯಾಂಕ್ ಯು.